ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನವ್ಯ. ಇನ್ನು ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಪನ್ನೀರು ಮತ್ತು ಸೋಯಾಬೀನ್ ಸೇರಿಸ್ಬಿಟ್ಟು ಗ್ರೇವಿ ಮಾಡೋಣ ಅಂದ್ಕೊಂಡೆ. ಸೊ ಅದನ್ನು ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಅಂತ ಹೇಳಿ ನಮ್ಮ ಕಡೆ ಮಾಡೋ ಅಂಥ ಓಡ್ ರೊಟ್ಟಿ ಅಥವಾ ಓಡ್ ದೋಸೆ ಇದನ್ನು ಮಾಡೋಣ ಅಂತ ಹೇಳಿ ಅಂದ್ಕೊಂಡೆ. ಈ ರೀತಿ ಗ್ರೇವಿ ಎಲ್ಲ ಮಾಡ್ಕೊಂಡಾಗ ಓಡ್ ರೊಟ್ಟಿ ತುಂಬ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಅದರಲ್ಲೂ ನಾನ್ ವೆಜ್ಗಂತೂ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಅದನ್ನು ಮಾಡೋದಕ್ಕೆ ಅಂತ ಹೇಳಿ ಓವರ್ ನೈಟ್ ನೆನೆಸಿರುವಂಥ ಅಕ್ಕಿಗೆ ಸ್ವಲ್ಪ ಅಷ್ಟೇ ರೈಸು ಹಾಗೆ ಸ್ವಲ್ಪ ಉಪ್ಪು ಹಾಕೊಂಡು ನಾವು ಇದನ್ನು ನುಣ್ಣಗೆ ರುಬ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಕನ್ಸಿಸ್ಟೆನ್ಸಿ ಇರಬೇಕಾಗತ್ತೆ. ಇದನ್ನು ನಾವು ಫರ್ಮೆಂಟೇಷನ್ಗೆ ಅಂತ ಹೇಳಿ ಏನು ಇಡೋ ಅವಶ್ಯಕತೆ ಇಲ್ಲ, ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋ ಅಂಥದ್ದು. ಇನ್ನು ಇದಕ್ಕೆ ಅಂತ ಹೇಳಿ ಕಾಯ್ದಿರೋಂತಹ ತವದ ಮೇಲೆ ನಾವು ಇದನ್ನು ಮಾಡಬೇಕಾಗತ್ತೆ. ಯಾವುದೇ ರೀತಿ ದೋಸೆ ಹಂಚು ಅಥವಾ ದೋಸೆ ತವನ ಯೂಸ್ ಮಾಡೋ ಹಾಗಿಲ್ಲ. ನಾವು ರೊಟ್ಟಿ ಮಾಡ್ತೀವಲ್ವ, ಅದೇ ತವದ ಮೇಲೆ ಈ ರೀತಿ ಹಾಕಿ ತೆಳುವಾಗಿ ಈ ಥರ ಹರಡಿಸ್ಕೊಂಡು ಒಂದು 5 ನಿಮಿಷ ಅದನ್ನು ಮುಚ್ಚಿಟ್ಬಿಟ್ರೆ ಈ ರೀತಿ ಅದೇ ಎದ್ದು ಬಂದುಬಿಡುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ನಾನ್ ವೆಜ್ಗಂತೂ ತುಂಬಾ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಇನ್ನು ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.